यतोऽन्वयादितरतश्चार्थेष्वभिद्यस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकम् सत्यं परं धीमहि निगमकल्पतरोर्गलितं फलं शुकमुखादमृतद्रवसंयुतम् पिबत भागवतं रसमालयं मुहुरहो रसिकाः भुवि भावुकाः दारिद्र्यदुःखज्वरदाहितानां मायापिशाचि परिमर्दितानां संसारसिन्धौ परिपातितानां क्षेमाय वै भागवतं प्रगर्जति साङ्केत्यं पारिहास्यं वा स्तोभं हेलनमेव वा वैकुण्ठनामग्रहणम् अशेषाघहरं विदुः श्रीगुरुभ्यो नमः हरिः ओम् ರಘುಗಣರಾಜ ಅದೇ ರೀತಿಯಾಗಿ ಜಡಭರತನ ಸಂವಾದವನ್ನು ನೋಡ್ತಾ ಇದ್ದೇವೆ. ಇಬ್ಬರು ಕೂಡ ತುಂಬಾ ಅದ್ಭುತವಾಗಿ ಹಿಂದೆ ಆದಂತಹ ಪಾಠಗಳ ಸಂಗ್ರಹವನ್ನ ನಿರೂಪಣೆ ಮಾಡಿದ್ದಾರೆ. ಅದರಲ್ಲಿ ರಘುಗಣರಾಜನ ಪ್ರಶ್ನೆಗಳನ್ನು ಕೇಳಿದಾಗ ಹೌದು ಹೌದು ಇವನು ಹೇಳ್ತಾ ಇರೋ ಸರಿಯಾಗಿದೆ ಅಂತ ನಮ್ಮ ಮನಸ್ಸಿಗೆ ಅನ್ನಿಸ್ತಾ ಇರತ್ತೆ. ನಮ್ಮ ಮನಸ್ಸಿನ ಭಾವನೆಯನ್ನ ಅನುವಾದ ಮಾಡಿ ಹೇಳ್ತಾ ಇದ್ದಾನೆ ವಾಪಸ್. ಈಗ ರಘುಗಣರಾಜ, ನೀನೆಲ್ಲ ತುಂಬಾ ಪಂಡಿತನ ಹಾಗೆ ಮಾತನಾಡ್ತಾ ಇದ್ದೀಯಪ್ಪ, ಆದರೆ ನಿನ್ನ ಮಾತುಗಳು ಅಂತಹ ವಿಚಾರ ಮಾಡಿ ನೋಡಿದಾಗ ಬಲಿಷ್ಠವಾದ ಮಾತುಗಳು, ಪ್ರಬಲವಾದ ಪೂರ್ವ ಪಕ್ಷ ಅನ್ನುವಂತೇನಿಲ್ಲ. ಯಾಕೆ? ಬ್ರಾಹ್ಮಣನಾದಂತಹ ಬ್ರಹ್ಮಜ್ಞಾನಿಯಾದಂತಹ ಜಡಭರತ ರಘುಗಣನ ಮಾತುಗಳಿಗೆ ಉತ್ತರವನ್ನು ಕೊಡ್ತಾ ಇದ್ದಾನೆ. ಅಕೋವಿದ ಕೋವಿದ ವಾದ ವಾದಾನ್ ವದಸ್ಯಥೋ ನಾತಿವಿದಾಂ ವರಿಷ್ಠಃ ನ ಸೂರಯೋ ಹವ್ಯವಹಾರಮೇನಂ ತತ್ವಾವಮರ್ಷೇಣ ಸಹ ಮನಂತಿ. ತತ್ವಜ್ಞಾನಿಗಳು ಅಂತ ಯಾರಿದ್ದಾರೋ ನಿಮ್ಮ ಮಾತುಗಳನ್ನ ಹೌದು ಅಂತ ತಲೆದೂಗಿ ಒಪ್ಪಿಕೊಳ್ಳುವಂತಹ ವಿಷಯವಲ್ಲ ನೀನ್ ಹೇಳಿರುವಂತಹದ್ದು. ಜೀವನಲ್ಲಿ ಕೆಲಸ ಮಾಡ್ತಾ ಇರೋದು ಕಾಣಿಸ್ತಾ ಇದೆ ಅಂತ ಏನು ಹೇಳಿದೀವ, ಹೌದು, ಅದನ್ನು ಒಪ್ಪಬಹುದು. ಜೀವನದಿಂದ ಅನೇಕ ಕೆಲಸಗಳಾಗ್ತಾ ಇವೆ, ಅದರ ಫಲಗಳನ್ನು ಅನುಭವಿಸ್ತಾ ಇದ್ದಾನೆ, ಇದೆಲ್ಲ ಹೌದಾದರೂ ಕೂಡ ಇದು ಸ್ವತಂತ್ರವಾಗಿ ಜೀವನದಲ್ಲಿ ಇರುವಂತಹದ್ದಲ್ಲ, ಇನ್ನೊಬ್ಬರ ನಿಯಂತ್ರಣದಲ್ಲಿರುವಂತಹ ಕರ್ತೃತ್ವ. ಕಾರ್ಪೆಂಟರ್ ಕೆಲಸಕ್ಕೆ ಅಂತ ಬಂದಂಥವನು ತನಗಿಷ್ಟ ಬಂದ ಹಾಗೆ ಮನೆಯ ಬಾಗಿಲುಗಳನ್ನು ಕಿಟಕಿಗಳನ್ನು ಕೆತ್ತುವ ಹಾಗಿಲ್ಲ. ಮನೆ ಕಟ್ಟಿಸ್ತಾ ಇರೋನು ಯಾವ ತರ ನಿರ್ದೇಶನ ಕೊಡ್ತಾನೋ ಅದರಂತೆ ಅವುಗಳನ್ನು ಕತ್ತರಿಸಬೇಕು, ಅದರ ನಿರ್ವಹಣೆ ಮುಂತಾದವುಗಳೆಲ್ಲವನ್ನು ಕೂಡ ಮಾಡಬೇಕು, ತನ್ನ ಕೆಲಸವನ್ನು ಮಾಡಬೇಕು. ಅದರಂತೆ ಇವನ ಕರ್ತೃವಾದರೂ ಕೂಡ ಸ್ವತಂತ್ರವಾಗಿ ಕರ್ತೃ ಅಲ್ಲ, ಇನ್ನೊಬ್ಬರ ಅಧೀನದಲ್ಲಿದ್ದುಕೊಂಡು ಕೆಲಸ ಮಾಡ್ತಾ ಇರೋದ್ರಿಂದ ಇವನಲ್ಲಿ ಇದ್ದೂ ಇಲ್ಲದಂತೆ ಆ ಕರ್ತೃತ್ವ. ಅದು ಹೇಗೆ ಅಂತ ತೋರಿಸ್ತಾ ಇದ್ದಾರೆ ನಮಗೆ. ಅವನೆಲ್ಲ ನಮ್ಮಲ್ಲಿರುವಂತಹ ದೊಡ್ಡ ಭ್ರಾಂತಿಯನ್ನು ಮೊದಲಿಗೆ ಹೋಗಲಾಡಿಸ್ಲಿಕ್ಕೆ ಅಂತ ಪ್ರಯತ್ನ ಪಡ್ತಾ ಇದ್ದಾನೆ. ವೇದಗಳನ್ನ
ಘನಾಂತವಾಗಿ ಅಧ್ಯಯನ ಮಾಡಿದಂತಹ ಜ್ಞಾನಿಗಳು ಈಗ ಬೇಕಾದಷ್ಟು ಜನ ನಮಗೆ ಸಿಗ್ತಾರೆ. ಉಪನಿಷತ್ತುಗಳು, ಜ್ಯೋತಿಷಿಗಳು, ಇವರೆಲ್ಲರೂ ಕೂಡ ಜ್ಯೋತಿಷ್ಯವನ್ನ ಬಲ್ಲಂಥವರು, ವೇದಾಂತಗಳನ್ನ ಅಧ್ಯಯನ ಮಾಡಿದಂಥವರು, ಇವರೆಲ್ಲರೂ ಕೂಡ ನಮಗೇನೋ ಒಂದು ಆಪತ್ತುಗಳು ಬಂದಿವೆ ಅಂತ ಹೇಳಿದಾಗ ಕೆಲವೊಂದಿಷ್ಟು ಯಜ್ಞ ಯಾಗಾದಿಗಳನ್ನ ಮಾಡ್ಲಿಕ್ಕೆ ಅಂತ ನಮಗೆ ಪ್ರಚೋದನೆ ಕೊಡ್ತಾರೆ. ಹೌದು, ಅವೆಲ್ಲವನ್ನು ಮಾಡಬೇಕು. ದಶರಥನು ಕೂಡ ಮಕ್ಕಳಾಗಿರ್ಲಿಲ್ಲ ಅನ್ನೋ ಕಾರಣದಿಂದ ಪುತ್ರ ಕಾಮೇಷ್ಟಿಯನ್ನು ಮಾಡಿದ. ಋಷಭನನ್ನ ಮಗನನ್ನಾಗಿ ಪಡೆಯುವ ಉದ್ದೇಶದಿಂದಾಗಿ ನಾಭಿರಾಜನು ಕೂಡ ಅನೇಕ ಋತ್ವಿಜರನ್ನ ಮುಂದೆ ಮಾಡಿಕೊಂಡು ಯಜ್ಞ ಯಾಗಾದಿಗಳನ್ನು ನಿರ್ವಹಣೆ ಮಾಡಿದ್ದಾನೆ. ಆದರೆ ಯಾವ ಈ ಯಜ್ಞ ಯಾಗಾದಿಗಳನ್ನು ವಿಧಾನ ಮಾಡ್ತಾ ಇದ್ದಾರೋ, ಎಲ್ಲಿ ವಿಧಾನ ಮಾಡ್ತಾ ಇದ್ದಾರೆ? ವೇದಗಳಲ್ಲಿ, ಕಲ್ಪಸೂತ್ರ ಮುಂತಾದಂತಹ ಅನೇಕ ಗ್ರಂಥಗಳಿವೆ. ಆ ಗ್ರಂಥಗಳಲ್ಲಿ ಇವುಗಳನ್ನು ನಿರೂಪಣೆ ಮಾಡ್ತಾ ಇರ್ತಾರೆ. ಇದು ಬೇಕು ಅಂದ್ರೆ ಈ ಯಜ್ಞ ಯಾಗಾದಿಗಳನ್ನು ಮಾಡಿ, ನಿಮಗೆ ತುಂಬಾ ಮನೆಯಲ್ಲಿ ಮನಸ್ಸಿನಲ್ಲಿ ಅಶಾಂತಿ ಇದೆ ಅಂತಂದ್ರೆ ಈ ಜಪವನ್ನು ಮಾಡಿಸಿ, ಸಂಧಿ ಶಾಂತಿ ಮಾಡಿಸುವಂತಹ ಸಂದರ್ಭ ಬಂದಿದೆ, ಸಂಧಿ ಕಾಲ ಬಂದಿದೆ ಅಂತಂದು ಹೇಳಿದ್ರೆ ಸಂಧಿ ಶಾಂತಿಯನ್ನ ಮಾಡಿಸಿ, ಜೀವಕ್ಕೆ ಆಪತ್ತಿದೆ ಅಂತಂದ್ರೆ ಮೃತ್ಯುಂಜಯ ಮಂತ್ರವನ್ನು ಜಪ ಮಾಡಿಸಿ ಅಂತ ನಾನಾ ವಿಧವಾದಂತಹ ಮಂತ್ರ ಜಪಗಳನ್ನ, ಯಜ್ಞ ಯಾಗಾದಿಗಳನ್ನ, ನಮ್ಗೆ ಯಾವುದೋ ಒಂದು ಆಪತ್ತುಗಳು ಬಂದಾಗ ಆ ಆಪತ್ತುಗಳ ಪರಿಹಾರಕ್ಕೋಸ್ಕರ ಹೇಳ್ತಾ ಇದ್ದಾರೆ ಅಂತ ಮೇಲ್ನೋಟಕ್ಕೆ ಅನಿಸತ್ತೆ. ಹಾಗೆ ಅಂತ ಆ ಕರ್ಮಗಳನ್ನು ವಿಧಾನ ಮಾಡಿದಾಗ, ಅದರ ಅನುಷ್ಠಾನವನ್ನು ಮಾಡಿದಾಗ ಆ ಫಲಗಳು ಸಿಗೋದು ಕೂಡ ನಮಗ್ ಕಂಡು ಬಂದಿದೆ. ಅದನ್ನ ನೋಡಿದಾಗ ಡಾಕ್ಟರ್ಗಳೆಲ್ಲ ಔಷಧಿಗಳನ್ನ ತಯಾರು ಮಾಡಿ ಇಟ್ಟುಕೊಂಡಿರ್ತಾರೆ. ಈ ರೋಗಗಳು ಬಂತು ಅಂತಂದ್ರೆ ಈ ಮದ್ದನ್ನು ತೆಗೆದುಕೊಳ್ಳಿ, ಈ ರೋಗ ಬಂತು ಅಂದ್ರೆ ಈ ಮದ್ದನ್ನು ತೆಗೆದುಕೊಳ್ಳಿ ಅಂತ ಒಂದೊಂದು ರೋಗಕ್ಕೆ ಒಂದೊಂದು ಔಷಧವಿರುವಂತೆ ಇದಾಯ್ತು ಅಂತಂದ್ರೆ ಈ ಯಜ್ಞ ಯಾಗಾದಿಗಳನ್ನ, ಇದಾಯ್ತು ಅಂತಂದ್ರೆ ಈ ಮಂತ್ರ ಜಪಾದಿಗಳನ್ನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಎಂಬಂತೆ ನಮಗೆ ಕಾಣಿಸುತ್ತೆ. ಹೌದು, ಆದರೆ ಅದು ಮೇಲ್ನೋಟಕ್ಕೆ ಮಾತ್ರ ಆ ರೀತಿಯಾದ ಅರ್ಥಗಳನ್ನು ಹೇಳ್ತಾ ಇರತ್ತೆ. ವಸ್ತುತಸ್ತು ವಿಚಾರ ಮಾಡಿದರೆ ವೇದಗಳಿಗೆ ಬರೀ ಆ ಫಲಗಳನ್ನ ಉದ್ದೇಶವಾಗಿಟ್ಟುಕೊಂಡು ಹೇಳುವ ಅಭಿಪ್ರಾಯ ಇಲ್ಲ. ನಮ್ಮ ಮನೆ ಎದುರುಗಡೆಯಲ್ಲಿರುವಂತಹ ಯಾವುದೋ ಒಂದು ರೋಡಿನ ರಿಪೇರಿ ಆಗ್ತಾ ಇದೆ ಅಂತಾದರೆ, ಆ ರೋಡಿನ ರಿಪೇರಿ ಆಗ್ತಾ ಇದೆ, ನಿಮ್ಮ ಮನೆ ಎದುರುಗಡೆಯಲ್ಲಿರುವಂತಹ ರಸ್ತೆಗಳನ್ನು ಅಗಿತಾ ಇದ್ದೇವೆ, ನಿಮ್ಮ ಸಂಚಾರಕ್ಕೆ ಕಷ್ಟವಾಗತ್ತೆ ಅಂತ ಬಂದು ಹೇಳಲಿಕ್ಕೆ ಪ್ರಧಾನಮಂತ್ರಿ ಬರ್ಬೇಕಾಗಿಲ್ಲ. ಪಕ್ಕದ ಮನೆಯವರು ಮಾತನಾಡಿಕೊಂಡ್ರು ಅದು ಗೊತ್ತಾಗತ್ತೆ, ಅಥವಾ ಯಾರೋ ಆ ಕೆಲಸಗಾರ ಬಂದು ಹೇಳಿದ್ರು ಸಾಕು. ಮನೆ ಎದುರುಗಡೆ ಅಗಿತಾ ಇದ್ದೇವೆ ಅಂತ ಪ್ರೈಮ್ ಮಿನಿಸ್ಟರ್ ಬಂದು ನಿಮ್ಮ ಮನೆ ಎದುರುಗಡೆ ರಸ್ತೆಯನ್ನು ಅಗಿತಾ ಇದ್ದೇವೆ, ತಮಗ್ ತುಂಬಾ ಅನಾನುಕೂಲವಾಗತ್ತೆ, ಕ್ಷಮಿಸಬೇಕು ಅಂತ ಕೇಳಬೇಕಾಗಿಲ್ಲ. ಅದರಂತೆ ವೇದಗಳು ಪ್ರೈಮ್ ಮಿನಿಸ್ಟರ್ ಇದ್ದ ಹಾಗೆ, ಬಹಳ ಎತ್ತರದಲ್ಲಿರುವಂತಹ ಪ್ರಮಾಣಗಳು. ಈ ಪ್ರಮಾಣಗಳು ಬಂದು ಯಾವುದೋ ಒಂದು ಐಹಿಕವಾದಂತಹ ಫಲದ ಬಯಕೆಯನ್ನು ಇಟ್ಟುಕೊಂಡಂತಹ ನಮಗೆ ನೀವು ಇದನ್ನ ಮಾಡಿದ್ರೆ ಇದು ಸಿಗತ್ತೆ, ಇದನ್ನ ಮಾಡಿದ್ರೆ ಇದು ಸಿಗತ್ತೆ ಅಂತ ಹೇಳಲಿಕ್ಕೆ ಅಂತ ಕೂತವುಗಳಲ್ಲ ಅವು ವೇದಗಳು. ಮೇಲ್ನೋಟಕ್ಕೆ ಕರ್ಮಪರವಾಗಿ ತೋರಿದರೂ ಕೂಡ ಆ ಕರ್ಮಗಳನ್ನ ಮಾಡುವಾಗ ವೇದಗಳ ಮುಖ್ಯವಾದ ಅಭಿಪ್ರಾಯ ಏನಿರತ್ತೆ ಅಂತಂದ್ರೆ, ಈ ಕರ್ಮಗಳನ್ನು ಮಾಡ್ತಾ ಇದ್ದೀರಲ್ಲ, ನಾವು ಯಜ್ಞಕೃತ್ ಯಜ್ಞ ಭುಕ್ಯಜ್ಞಿ ಯಜ್ಞ ಭುಗ್ಯಜ್ಞ ಸಾಧನ ಯಜ್ಞಾಂತಕೃತ್ ಯಜ್ಞಗುಹ್ಯಂ ಅನ್ನಮನ್ನಾದ ಏವಚ ವಿಷ್ಣು ಸಹಸ್ರನಾಮದಲ್ಲಿ ಬರುವಂತಹ ಪರಮಾತ್ಮನ ಹೆಸರುಗಳು. ಯಜ್ಞಕೃತ್ ಯಜ್ಞ ಭುಕ್ ಯಜ್ಞಿ, ಯಜ್ಞಗಳನ್ನ ಮಾಡುವವನು, ಯಜಮಾನನಲ್ಲಿ ನಿಂತು ಆ ಯಜ್ಞಾದಿಗಳನ್ನ ಮಾಡುವವನು ಪರಮಾತ್ಮ. ಯಜ್ಞಕೃತ್ ಯಜ್ಞ ಭುಕ್,
ಯಜ್ಞದಲ್ಲಿ ನಾವು ಹೋಮಿಸುವಂತಹ ಎಲ್ಲ ಪದಾರ್ಥಗಳ ಸಾರಭಾಗವನ್ನ ಸ್ವೀಕಾರ ಮಾಡುವವನು ಪರಮಾತ್ಮ. ಶುಭಂ ಪಿಬತ್ಯಸೋ ನಿತ್ಯಂ ನಾಶುಭಂ ಸ ಹರಿಃ ಪಿಬೇತ್ ಪೂರ್ಣಾಮನ್ನಂದಮಯಸ್ಯಾಸ್ಯ ಚೇಷ್ಟಾನ ಜ್ಞಾಯತೆ ಕ್ವಚಿತ್. ಹಿಂದಿನ ಕಾಲದಲ್ಲಿ ರಾಜಹಂಸ ಪಕ್ಷಿಗಳು ಅಂತ ಇರ್ತಾ ಇತ್ತು. ನಾವು ಹಾಲಿನಲ್ಲಿ ನೀರನ್ನ ಮಿಶ್ರಣ ಮಾಡಿ ಇಟ್ವಿ ಅಂತಾದ್ರೆ ಹಾಲಿನಿಂದ ನೀರನ್ನ ಬೇರ್ಪಡಿಸ್ಲಿಕ್ಕೆ ಆಗೋದೇ ಇಲ್ಲ ನಮಗೆ. ನಮ್ಮಲ್ಲಿ ಆ ಸಾಮರ್ಥ್ಯ ಇಲ್ಲ. ರಾಜಹಂಸ ಪಕ್ಷಿಗಳು ಆ ಹಾಲಿನಿಂದ ನೀರನ್ನ ಬೇರ್ಪಡಿಸಿ ಬರೀ ಹಾಲನ್ನ ಮಾತ್ರ ಕುಡಿದು ಹಾಲಿನಲ್ಲಿ ನೀರನ್ನ ಮಿಶ್ರಣ ಮಾಡಿದ್ರು ಆ ನೀರು ಮಾತ್ರ ಉಳಿಯುವಂತೆ ಮಾಡಿ ಹೋಗತ್ತೆ. ಅದ್ಭುತ ಇದು. ತಮ್ಮಂಥವ್ರಿಗೆ ವಿಚಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಓ ಆ ಪದಾರ್ಥವೇ ಇಲ್ಲ, ಅದು ಸಾಧ್ಯವೇ ಇಲ್ಲ ಅಂತ ಬಿಟ್ಬಿಡ್ಲಿಕ್ಕೆ ಸಾಧ್ಯವೋ? ಅದನ್ನ ಪ್ರತ್ಯಕ್ಷತಃ ಕಂಡವರು ಹೇಳ್ತಾ ಇದ್ದಾರೆ, ಈ ರೀತಿಯಾಗಿ ಆ ಪಕ್ಷಿಗಳು ಮಾಡತ್ತೆ. ಹಾಗೆ ನಾವು ಮಾಡುವಂತಹ ಎಲ್ಲ ಫಲಗಳ ಕರ್ಮಗಳ ಫಲವನ್ನ, ಆ ಫಲಗಳ ಸಾರ ಭಾಗವನ್ನ ಸ್ವೀಕಾರ ಮಾಡುವವನು ಪರಮಾತ್ಮನೇ. ನಾ ಹಿಂದೆ ಒಂದು ಇದನ್ನ ಹೇಳಿದ್ದೆ, ಶುಕದ ದೃಷ್ಟಾಂತವನ್ನ ನಾನು ಕೊಟ್ಟಿದ್ದೆ ಪಾಠದ ಪ್ರಾರಂಭದಲ್ಲಿ. ಯಾವ್ದಾದ್ರೂ ಒಂದು ದಾಳಿಂಬೆ ಹಣ್ಣು ಚೆನ್ನಾಗಿ ಪಕ್ವವಾಗಿದೆ ಅಂತ ನಮಗ್ ಹೊರಗಡೆಯಿಂದ ನೋಡಿದಾಗ ಗೊತ್ತಾಗೋದಿಲ್ಲ. ದಾಳಿಂಬೆ ತುಂಬಾ ಚೆನ್ನಾಗಿ ಪಕ್ವವಾಗಿದೆ ಅಂತ ಗೊತ್ತಾಗೋದು ಯಾವ್ದಕ್ಕೆ ಅಂತಂದು ಹೇಳಿದ್ರೆ ಶುಕಕ್ಕೆ ಮಾತ್ರ, ಗಿಳಿಗೆ ಮಾತ್ರ. ಅದು ಯಾವ ದಾಳಿಂಬೆ ಹಣ್ಣು ಒಳಗಡೆಯಿಂದ ಪಕ್ವವಾಗಿದೆ ಅಂತ ಹೊರಗಡೆಯಿಂದಲೇ ತಿಳಿದುಕೊಂಡು ಅದನ್ನ ಭಕ್ಷಣ ಮಾಡುತ್ತೆ. ನಮಗೆಲ್ಲ ಗೊತ್ತಾಗೋದಿಲ್ಲ, ಅದು ಹೇಗೆ ಅದನ್ನ ಗ್ರಹಣೆ ಮಾಡತ್ತೆ ಅಂತ ಹೇಳಲಿಕ್ಕೆ ಸಾಧ್ಯವೋ? ಆ ಪಕ್ಷಿಯ ಸ್ವಭಾವ ಆ ರೀತಿಯಾಗಿದೆ. ನಮಗೆ ಒಂದು 5-10 ಮೀಟರ್ ದೂರದಲ್ಲಿರುವಂತಹ ಅಕ್ಷರಗಳನ್ನ ಸರಿಯಾಗಿ ಓದಿ ಗುರುತಿಸ್ಲಿಕ್ಕೆ ಆಗೋದಿಲ್ಲ ಒಂದು ವಯಸ್ಸಾಯ್ತು ಅಂತಂದ್ರೆ. ನಮ್ಮ ಕಣ್ಣಿನ ಶಕ್ತಿ ಎಲ್ಲವೂ ಕೂಡ ಹಿಂಗೆ ಹೋಗಿ ಬಿಡತ್ತೆ. ಆದರೆ ಗೃದ್ಧ ಹದ್ದು ಆಕಾಶದಲ್ಲಿ ಕಿಲೋಮೀಟರ್ ಗಟ್ಟಲೆ ಎತ್ತರದಲ್ಲಿ ಇದ್ರೂ ಕೂಡ ಯಾವುದೋ ಬಿಲದಲ್ಲಿ ಮುಖವನ್ನು ಹೊರಗಡೆ ಮಾಡಿ ಕುಳಿತಂತಹ ಹಾವು ಅಥವಾ ಇಲಿಗಳ ಮುಖ ಕಾಣಿಸತ್ತೆ, ಅಲ್ಲಿಂದ ವೇಗವಾಗಿ ಬಂದು ಅದನ್ನ ಹಿಡಿದುಕೊಂಡು ಓಡ್ ಹೋಗ್ಬಿಡತ್ತೆ. ಅಷ್ಟು ದೂರದಿಂದ ಹೇಗೆ ಕಾಣಿಸತ್ತೆ ಅದಕ್ಕೆ? ಆ ಶಕ್ತಿ ಆ ವಸ್ತುವಿನಲ್ಲಿ, ಆ ಪ್ರಾಣಿಯಲ್ಲಿ ಇದೆ. ಅದರಂತೆ ನಾವು ಮಾಡುವಂತಹ ಪ್ರತಿಯೊಂದು ಕರ್ಮಗಳನ್ನ ನಮ್ಮಲ್ಲಿ ನಿಂತುಕೊಂಡು ಮಾಡಿ ಅದರ ಸಾರ ಭಾಗವನ್ನು ತಾನೇ ಉಂಡು ಅದರ ಫಲವನ್ನ ಲೇಷ ಭಾಗವನ್ನ ನಮಗೆ ಕೊಡ್ತಾ ಇದ್ದಾನೆ, ಮಾಡ್ತಾ ಇದ್ದಾನೆ. ನೋಡಿ, ನಮ್ಮ ಕೆಲಸ ಏನೂ ಇಲ್ಲ. ಸೌಟಿನ ಕೆಲಸ ಅಡಿಗೆ ಮಾಡ್ಬೇಕಾದ್ರೆ ಏನೋ ಅಷ್ಟೇ ಕೆಲಸ ನಮ್ದು. ಸೌಟಿಗೆ ಅಲ್ಲಿ ರುಚಿ ಗೊತ್ತಾಗೋದಿಲ್ಲ, ಪರಮಾತ್ಮ ನಮಗೆ ರುಚಿ ಗೊತ್ತಾಗುವ ಹಾಗೆ ಮಾಡ್ತಾನೆ. ಇದು ಅವನ ಕರುಣೆ. ಆ ಪಾತ್ರೆ ಇಲ್ಲ ಅಂತಂದ್ರೆ ಅಡಿಗೆ ಆಗೋದಿಲ್ಲ. ಪಾತ್ರೆ ಬೇಕು, ಆದ್ರೆ ಆ ಪಾತ್ರೆಗೆ ಅಡಿಗೆಯ ರುಚಿ ಗೊತ್ತಾಗೋದಿಲ್ಲ. ನಾವು ಪಾತ್ರೆಯಂತೆ. ಅಡಿಗೆ ಮಾಡುವವನಿಲ್ಲ ಅಂತಂದ್ರೆ ಆ ಪಾತ್ರೆ ಇದ್ದೋ ವ್ಯರ್ಥ. ಪರಮಾತ್ಮ ನಮ್ಮೊಳಗಡೆಯಲ್ಲಿ ನಿಂತುಕೊಂಡು ಕರ್ಮಗಳನ್ನ ಮಾಡಿಸಿ ಅದರ ಸಾರಭೂತವಾದ ಫಲಗಳನ್ನ ಪಡೆದು ನಾವು ಭಗವತ್ ಪ್ರಜ್ಞೆಯಿಂದ ಮಾಡಿದೆವೋ ಅಂತಾದರೆ ಅದರ ಫಲಗಳನ್ನು ನಮಗೆ ಕೊಟ್ಟು, ಇಲ್ಲ ಯಾವುದೋ ಕಾಮನೆಗಳಿಂದಾಗಿ ಈ ಕರ್ಮಗಳನ್ನ ಆಚರಣೆ ಮಾಡ್ತಾ ಇದ್ದೇವೆ ಅಂತಾದ್ರೆ ಅದಕ್ಕನುಗುಣವಾದಂತಹ ಐಹಿಕವಾದ, ತಾತ್ಕಾಲಿಕವಾದ, ಅಶಾಶ್ವತವಾದಂತಹ ಫಲಗಳನ್ನು ಕೊಟ್ಟು ಮತ್ತೆ ಮತ್ತೆ ಈ ಸಂಸಾರದಲ್ಲಿ ಪರಿವರ್ತನೆಯಾಗುವ ಹಾಗೆ ಪರಮಾತ್ಮ ಮಾಡ್ತಾನೆ. ಈ ರೀತಿಯಾಗಿ ಮಾಡ್ತಾ ಇರೋದು ನಮಗೆಲ್ಲಿ ಕಾಣಿಸ್ತಾ ಇದೆ? ನಾವು ದುರ್ಬಿನ್ ಹಾಕೊಂಡು ನೋಡಿದ್ರು ಕೂಡ ನಮ್ಮೊಳಗಡೆಯಲ್ಲಿ ನಿಂತುಕೊಂಡು ಆತ್ಮ, ಭೂತ, ಪ್ರೇತ, ಪಿಶಾಚಾದಿಗಳೆಲ್ಲ ಮಾಡಿಸ್ತಾ ಇದ್ರೆ ಹೇಗಾಗತ್ತೋ ಆ ರೀತಿಯಾಗಿ ಮಾಡಿಸ್ತಾ ಇರೋದು ನಮಗ್ ಕಾಣಿಸ್ತಾ ಇಲ್ಲ. ಆಮೇಲೆ ಪರಮಾತ್ಮ ಯಾವುದೋ ಒಂದು ಯಜ್ಞ ಅಗಾದಿಗಳನ್ನಷ್ಟೇ ಮಾಡಿಸ್ತಾ ಇರೋದಲ್ಲ, ಪ್ರತಿಯೊಂದು ಕ್ರಿಯೆಗಳು ಪರಮಾತ್ಮನಿಂದ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಿ, ಆದ್ರೆ ನಮಗೆಲ್ಲೋ ಕಾಣಿಸ್ತಾ ಇಲ್ಲ. ಅದು ಯಾರಿಗೂ ಬಾಹ್ಯವಾದ ಕಣ್ಣುಗಳಿಂದ ನೋಡಿ ಇದನ್ನು ತಿಳಿಬೇಕು ಅಂತ ಅಂದುಕೊಂಡವರಿಗೆ ಕಾಣಿಸೋದಿಲ್ಲ. ಈ ರಹಸ್ಯ ಪ್ರಮೇಯಗಳೇನಿವೆಯೋ ಈ ರಹಸ್ಯ ಪ್ರಮೇಯಗಳನ್ನ, ವೇದಶಾಸ್ತ್ರಗಳನ್ನ ಅನೇಕ ವರ್ಷಗಳ ಕಾಲ ಅಧ್ಯಯನ ಮಾಡಿದರೂ ಕೂಡ
ನಾ ಹೇಳಿದ್ದೇನಲ್ಲ, ಭರತ ಚಕ್ರವರ್ತಿ ಆಡಿದಂತಹ ಮಾತುಗಳು ರಹುಗಣನ ರಾಜನ ಮನಸ್ಸಿಗೆ ಮುಟ್ಟಿ ಅವನಿಗೆ ಪ್ರಶ್ನೆಗಳು ಬಂತೆ ಹೊರತಾಗಿ ಅವನ ಪಕ್ಕದಲ್ಲಿ ಇವನ್ ಜೊತೆಯಲ್ಲಿ ಹೊತ್ಕೊಂಡು ಹೋಗ್ತಾ ಇದ್ದಂತ ಇನ್ನು 3 ಜನಕ್ಕೆ, ರಾಜರ ಪರಿವಾರದವ್ರಿಗೆ ಈ ಪ್ರಶ್ನೆಗಳೇ ಬರ್ಲಿಲ್ಲ. ಹಾಗಾಗಿ ಯಾರು ಕೇಳ್ತಾರೋ, ಯಾರ ಹತ್ರ ಆ ಪುಸ್ತಕಗಳಿವೆಯೋ, ಟೆಕ್ಸ್ಟ್ ಬುಕ್ಗಳಿವೆ, ನಾನು ಏನ್ ಬೇಕಾದ್ರೂ ಓದಿ ತಿಳಿದುಕೊಂಡು ಬಿಡ್ತೇನೆ, ಸಾಧ್ಯವೇ ಇಲ್ಲ. ಬಾಹ್ಯ ವಿದ್ಯೆಗಳನ್ನ ಗುರುಗಳ ಉಪದೇಶ ಇಲ್ಲ ಅಂತ ತಿಳಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನೋದು ಅಂತಾದ್ರೆ, ಇಂತಹ ಅಧ್ಯಾತ್ಮದ ಸಂದೇಶಗಳನ್ನ ಸಂಪ್ರದಾಯಗಳ ಅರಿವಿಲ್ಲದೆ ಇರುವಂತಹ ಯಾವುದೇ ಒಬ್ಬ ಗುರುಗಳ ಸಂಪರ್ಕದಿಂದ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಅಂತಿಂಥವನು ಬಂದು ಉಪದೇಶ ಮಾಡಿದ್ರು ಕೂಡ ವೇದಗಳನ್ನ ಈ ಯಾಗವನ್ನು ಮಾಡ್ಬೇಕಾದ್ರೆ ಈ ಮಂತ್ರ ಹೇಳಿ ಆಹುತಿಗಳನ್ನು ಕೊಡಬೇಕು ಅಂತ ಅಷ್ಟೇ ಹೇಳಿಯಾನೆ ಹೊರತಾಗಿ ಈ ಎಲ್ಲ ಕರ್ಮಗಳು ಭಗವಂತನ ಉದ್ದೇಶದಿಂದಾಗಿ ಮಾಡಬೇಕು ಅನ್ನುವಂತಹ ದೊಡ್ಡ ಸಂದೇಶವನ್ನ ಸಂಪ್ರದಾಯದ ಬಗೆಗಿನ ಅರಿವಿಲ್ಲದೆ ಇರುವಂತಹ ವ್ಯಕ್ತಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ನಾವೆಲ್ಲ ಶಾಸ್ತ್ರ ಗ್ರಂಥಗಳನ್ನ, ನಮಗೆಲ್ಲ ಒಂದು ಭಾವನೆ ಇರುತ್ತೆ, ಬೇಕಾದಷ್ಟು ನಮ್ಮ ಭಾಷೆಯಲ್ಲಿ ತರ್ಜುಮೆಗೊಂಡಂತಹ ವೇದಾಂತಗಳ ಪುಸ್ತಕವಿರುತ್ತೆ, ಓದಿಬಿಟ್ರೆ ಸಾಕು, ನಮಗ್ ಗೊತ್ತಾಗದೆ ಇರೋದೇನಿದೆ, ಭಾಷೆ ಬರುತ್ತೆ, ಓದಿದರೆ ಅರ್ಥವಾಗಿ ಹೋಗಿಬಿಡತ್ತೆ. ಓದಿದರೆ ಆ ಪದಾರ್ಥ ಅರ್ಥ ಆಗಬಹುದೇ ಹೊರತಾಗಿ ಇಡೀ ಪ್ರಕರಣದ ಸಾರಾಂಶ, ಅದರಿಂದ ನಮಗೆ ಯಾವ ವಿಷಯ ಮುಟ್ಟಬೇಕೋ ಆ ವಿಷಯಗಳು ಗೊತ್ತಾಗತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲೂ ದೇವತೆಗಳು ಋಷಿಗಳ ಉಪದೇಶ ತುಂಬಾ ಗುಹ್ಯವಾಗಿರುತ್ತೆ. ಮೇಲಾಡಿದಂತಹ ಮಾತೇ ಒಂದಿರುತ್ತೆ, ಅದರ ಅಂತರಾರ್ಥವೇ ಮತ್ತೊಂದಿರುತ್ತೆ. ಹಾಗಾಗಿ ಈ ಸಂಪ್ರದಾಯವನ್ನ ಅರಿತಿರುವಂತಹ ಗುರುಗಳು ಉಪದೇಶವನ್ನ ಕೊಡದ ಹೊರತು ವೇದಗಳನ್ನ ನಿರಂತರ ಪಾಠ ಮಾಡ್ತಾ ಇದ್ರು, ಅವುಗಳನ್ನ ನಿರಂತರವಾಗಿ ಜಪ ಪಾರಾಯಣಾದಿಗಳನ್ನ ಮಾಡ್ತಾ ಇದ್ರು, ಅದರ ಅರ್ಥವನ್ನು ತಿಳಿಯಲೇಬೇಕು ಅಂತಿಲ್ಲ. ಹಾಗಾಗಿ ನಾವು ಒಂದನ್ನು ತಿಳಿಬೇಕು, ಯಾವ ಕರ್ಮಗಳನ್ನು ಸ್ವತಂತ್ರವಾಗಿ ಜೀವನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಿಂತು ಮಾಡಿಸುವವನು ಒಬ್ಬನು ಒಳಗಡೆಯಲ್ಲಿದ್ದಾನೆ. ನಮಗನ್ಸತ್ತೆ ನಮ್ಮ ಮೊಬೈಲು ಕೈಯಲ್ಲಿ ಹಿಡ್ಕೊಂಡ್ವಿ ಅಂತಂದ್ ಹೇಳಿದ್ರೆ ಎಲ್ಲ ಕೆಲಸಗಳನ್ನ ಆಟೋಮೆಟಿಕ್ ಆಗಿ ಮೊಬೈಲ್ ನಲ್ಲಿ ಮಾಡ್ತಾ ಇದ್ದೇವೆ. ನಮ್ಮ ಯಾಂತ್ರಿಕ ಉಪಕರಣಗಳನ್ನ ಯಾವ್ದನ್ನಾದ್ರೂ ನೋಡಿದ್ರು ಕೂಡ ಸ್ವಿಚ್ ಹಾಕಿ ಬಿಟ್ವಿ ಅಂತಂದ್ರೆ ಲೈಟ್ ಎಲ್ಲ ತಿರುಗತ್ತೆ, ಫ್ಯಾನ್ ಎಲ್ಲ ತಿರುಗ್ತಾ ಇರುತ್ತೆ. ಸ್ವಿಚ್ ನಮ್ ಕೈಯಲ್ಲಿದೆ, ಫ್ಯಾನ್ ನಾವು ದುಡ್ಡು ಕೊಟ್ಟು ತಂದಿದ್ದೇವೆ, ಎಲ್ಲ ಮುಗೀತು. ಆದ್ರೆ ಇವು ಎಲ್ಲ ಯಂತ್ರಗಳ ಮೂಲ ಶಕ್ತಿ ಇರೋದು ಯಾವ್ದ್ರಲ್ಲಿ ಅಂದ್ರೆ ವಿದ್ಯುತ್ ಶಕ್ತಿಯಲ್ಲಿ, ಕರೆಂಟ್ನಲ್ಲಿ. ಆ ಕರೆಂಟ್ ನಮ್ ಯಾರ ಕಣ್ಣಿಗೂ ಕಾಣೋದಿಲ್ಲ. ವಯರ್ ಮೇಲ್ಗಡೆ ಮುಟ್ಟಿದ್ರು ಕೂಡ ಅದು ಅನುಭವಕ್ಕೆ ಬರೋದಿಲ್ಲ, ಕರೆಂಟ್ ಇದೆ ಅಂತ ಗೊತ್ತಾಗೋದಿಲ್ಲ. ಯಾರಿಗಾದ್ರೂ ವಯರ್ನ ಒಳಗಡೆ ಇರುವ ತಂತಿಯನ್ನು ಮುಟ್ಟಿದ್ರೆ ಮಾತ್ರ ಅನುಭವಕ್ಕೆ ಬರುತ್ತೆ. ನೋಡಿದ್ರೆ ಕಾಣಿಸೋದಿಲ್ಲ, ಅನುಭವಿಸಿ ತಿಳಿಯಬೇಕು. ಅದರಂತೆ ಈ ಪರಮಾತ್ಮನ ಇರುವಿಕೆ ಯಾವುದನ್ನು ಕೂಡ ಎಷ್ಟು ಬಾಯಿ ಮಾತಿನಿಂದ ಹೇಳಿದರು, ಎಷ್ಟು ನಾವು ನೋಡ್ಲಿಕ್ಕೆ ಅಂತ ಪ್ರಯತ್ನ ಪಟ್ರು, ಅದನ್ನು ನೋಡಿ ಕೇಳಿ ಅಥವಾ ಮುಟ್ಟಿ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಮನಸ್ಸಿನಲ್ಲಿ ಆ ಪರತತ್ವದ ಬಗ್ಗೆ ಅನುಭವವನ್ನು ತಂದುಕೊಳ್ಬೇಕಷ್ಟೆ. ಎಷ್ಟೋ ಕುರುಡನಾದಂತಹ ವ್ಯಕ್ತಿಗೆ ಅತ್ಯಂತ ಸುಂದರವಾದಂತಹ ತಿರುಪತಿಯ ತಿಮ್ಮಪ್ಪನ ಮೂರ್ತಿಯನ್ನು ಅಥವಾ ಉಡುಪಿ ಕೃಷ್ಣನ ಮೂರ್ತಿಯನ್ನು ಎಷ್ಟು ಚೆನ್ನಾಗಿದೆ ಅಂತ ನೀವು ಎಷ್ಟು ತಾನೇ ವರ್ಣನೆ ಮಾಡಬಹುದು. ಸಮುದ್ರ ಇಷ್ಟು ದೊಡ್ಡದಾಗಿದೆ ಅಷ್ಟು ದೊಡ್ಡದಾಗಿದೆ ಅಂತಂದು ಹೇಳಿದರೆ ಕುರುಡನಿಗೆ ಏನು ತಾನೇ ಅದರಿಂದ ತಿಳಿಲಿಕ್ಕೆ ಸಾಧ್ಯ? ಅದನ್ನ ಅನುಭವಿಸಿಯೇ ತಿಳಿಬೇಕು. ಆನೆ ಇಷ್ಟು ದೊಡ್ಡದಾಗಿರುತ್ತೆ, ಆನೆ ಬಾಲ್ ಹೀಗಿರುತ್ತೆ, ಆನೆ ಬಣ್ಣ ಕಪ್ಪಗಾಗಿರುತ್ತೆ, ಆನೆ ಹಲ್ಲುಗಳೆಲ್ಲ ಇಷ್ಟಿಷ್ಟು ಉದ್ದುದ್ದವಾಗಿ ದಂತಗಳೆಲ್ಲ ಇರುತ್ತೆ, ಸೊಂಡ್ಲಿ ಇಷ್ಟು ದೊಡ್ಡದಿರುತ್ತೆ. ನೀವು ಎಷ್ಟೇ ಉಪದೇಶ ಕೊಟ್ರು ಕುರುಡನಾದ ವ್ಯಕ್ತಿಗೆ ಆನೆಯ ಬಗೆಗಿನ ಸಂಪೂರ್ಣವಾದ ಅರಿವು ಉಂಟಾಗೋದಿಲ್ಲ. ಅವನಿಗೆ ಆಪರೇಷನ್ ಮಾಡಿ ಕಣ್ಣು ಹಾಕಿದಾಗ ಅದನ್ನ ನೋಡಿ ಓ ಹೀಗಿದೆ ಅಂತ ತಿಳಿದುಕೊಳ್ಬೇಕು. ಹಾಗೆ ಕಣ್ಣಿರ್ಬೇಕು, ಕಣ್ಣಿದ್ದವನಿಗೆ ಕನ್ನಡಕ ಇರ್ಬೇಕು. ಕಣ್ಣಿದ್ದು ದೃಷ್ಟಿದೋಷ ಸ್ವಲ್ಪ ಇತ್ತು ಅಂತಂದ್ರೆ ಕನ್ನಡಕ ಇತ್ತು ಅಂದ್ರೆ ಕಣ್ಣು ಸರಿಯಾಗಿರುತ್ತೆ. ಹಾಗೆ ನಮ್ಮಲ್ಲಿ ಯೋಗ್ಯತೆ ಇರಬೇಕು.
ನಮ್ಮ ಯೋಗ್ಯತೆಯನ್ನ ತಿಳಿಸಿಕೊಡುವಂತಹ ಕನ್ನಡಕದಂತಹ ಗುರುಗಳಿರ್ಬೇಕು. ಇವ್ರಿಬ್ರು ಇದ್ರು ಅಂದ್ರೆ ಮಾತ್ರ ಆ ವ್ಯಕ್ತಿಗೆ ಆ ವ್ಯಕ್ತಿಗಳಲ್ಲಿ ಇರುವಂತಹ ಸಂಪ್ರದಾಯ ಬಲ್ಲಂತಹ ಗುರುಗಳ ಉಪದೇಶ ಇತ್ತು ಅಂತಂದ್ರೆ ಆವಾಗ ಮಾತ್ರ ಕರ್ಮಗಳನ್ನ ಈ ಹಿನ್ನೆಲೆಯಲ್ಲಿ ಮಾಡಬೇಕು ಅನ್ನುವಂತಹ ಅರಿವು ಉಂಟಾಗ್ಲಿಕ್ಕೆ ಸಾಧ್ಯ. ಎಷ್ಟು ಅದ್ಭುತವಾದ ಮಾತು ಅಂತಂದ್ರೆ, ಯಾವ ವ್ಯಕ್ತಿ ಈ ಸಂಸಾರದಲ್ಲಿ ಸಿಗುವಂತಹ ಎಷ್ಟೇ ದೊಡ್ಡದಾದ ಸುಖ ಇರಬಹುದು, ನಾವೆಲ್ಲ ಸುಖದ ಅಮಲಿನಲ್ಲೋ ಅಥವಾ ದುಃಖದ ಬೇಗುದಿಯಲ್ಲೋ ಬಿದ್ದು ಬಳಲ್ತಾ ಇದ್ದೇವೆ ಅಂತ ಬಹಳ ಬಾರಿ ಅಂದುಕೊಂಡಿರ್ತೇವೆ. ಆದ್ರೆ ನಮಗೇನು ಸುಖವಾಗ್ತಾ ಇದೆಯೋ ಆವಾಗ ನಮ್ಮ ಮನಸ್ಸಿನಲ್ಲಿ ಒಂದು ಭಾವನೆ ಇರಬೇಕು, ಬಂದಂತಹ ಸುಖ ಶಾಶ್ವತವಾದದ್ದಲ್ಲ. ಇದು ಬಿಸಿಲು ಕುದುರೆ ಇದ್ದ ಹಾಗೆ, ಅಥವಾ ಒಂದು ಕತ್ತೆ ಎದುರುಗಡೆಯಲ್ಲಿ ಹಾಕಿದಂತಹ ಒಂದು ಹುಲ್ಲಿನ ಗಂಟಿದ್ದ ಹಾಗೆ. ಕತ್ತೆ ಬೆನ್ನಿನ ಮೇಲೆ 100 ಕೆಜಿ ಭಾರವನ್ನು ಹೊರಿಸಿರ್ತಾರೆ. ಅದರ ಕಣ್ಣಿಗೆ ಕಾಣುವಂತೆ ಒಂದು ಯಾವ್ದೋ ಹುಲ್ಲಿನ ಹಸಿಯಾದ ಹುಲ್ಲಿನ ಒಂದು ಗಂಟನ್ನ ತೂಗಿ ಹಾಕಿರ್ತಾರೆ. ಆ ಕತ್ತೆಗೆ ಒಂದ್ ಹೆಜ್ಜೆ ಮುಂದೆ ಹೋದ್ರೆ ಇದು ನನಗ್ ಸಿಕ್ಬಿಡತ್ತೆ ಅಂತ ಒಂದ್ ಹೆಜ್ಜೆ ಮುಂದೆ ಇಡತ್ತೆ. ಅದು ಮುಂದೆ ಹೋದಾಗ ಆ ಹುಲ್ಲಿನ ಹೆಂಟೆಯು ಕೂಡ ಒಂದ್ ಹೆಜ್ಜೆ ಮುಂದೆ ಹೋಗಿರತ್ತೆ. ಇದು ಹಾಗೆ ನಡ್ಕೊಂಡು ಕೊನೆಗೆ ಆ ಯಜಮಾನನಿಗೆ ಏನು ಫಲ ಬೇಕೋ ಆ ಫಲವನ್ನ ಅವನು ಪಡೆದುಕೊಳ್ತಾನೆ. ವಾಪಸ್ ಇವನಿಗೆ ಸ್ವಲ್ಪ ಹುಲ್ಲನ್ನು ಕೊಟ್ಟು ಮತ್ತೆ ತನ್ನ ಕೆಲಸಕ್ಕೆ ಅಂತ ದುಡಿಸಿಕೊಳ್ತಾನೆ. ಹಾಗೆಯೇ ನಮ್ಮ ಜೀವನದ ದೊಡ್ಡ ಸಂಪತ್ತು ಕಾಲ. ಆ ಕಾಲದ ಪ್ರಯೋಜನವನ್ನು ನಾವು ಪಡಿತಾ ಇಲ್ಲ. ಯಾವುದೋ ಒಬ್ಬ ವ್ಯಕ್ತಿ ಸಾಫ್ಟ್ವೇರ್ ಕಂಪನಿಯಲ್ಲಿರಬಹುದು, ಯಾವುದೋ ದೊಡ್ಡ ದೊಡ್ಡ ಉದ್ಯೋಗದಲ್ಲಿ ನಾವೆಲ್ಲರೂ ಇರಬಹುದು, ಅಥವಾ ಜೀವನದ ಯಾವುದೋ ಒಂದು ಮಹತ್ವದ ಘಟನೆಗಳನ್ನ ಕೆಲಸಗಳನ್ನೇ ಮಾಡ್ತಾ ಇರಬಹುದು. ಅದನ್ನ ಮಾಡುವ ಉದ್ದೇಶ ಏನು? ನಾವೆಲ್ಲ ಕೆಲಸ ಮಾಡ್ಬೇಕು ಅಂತ ಮಾಡೋದಿಲ್ಲ, ಸುಖವಾಗಿರ್ಬೇಕು ಜೀವನದಲ್ಲಿ ಅನ್ನೋ ಉದ್ದೇಶದಿಂದ ಮಾಡ್ತಾ ಇರ್ತೇವೆ. ಯಾರಿಗೂ ಕೂಡ ಕೆಲಸ ಮಾಡೋದ್ರಲ್ಲಿ ಉದ್ದೇಶ ಅಲ್ಲ. ಕೆಲಸ ಮಾಡಿದ್ರೆ ಒಂದಿಷ್ಟು ಸಂಬಳ ಬರುತ್ತೆ, ಸಂಬಳ ಬಂತು ಅಂತಂದ್ರೆ ಅದರಿಂದ ಬೇಕಾದದ್ದನ್ನು ತಗೊಳ್ಬಹುದು, ತಗೊಂಡು ನಾವು ಬೇಕಾದಾಗಿ ಜೀವನವನ್ನು ನಡೆಸಬಹುದು. ಹಾಗಾದ್ರೆ ಜೀವನದ ಮೂಲ ಉದ್ದೇಶ ಏನು ಅಂತಂದ್ರೆ ಸುಖವಾಗಿರ್ಬೇಕು ಅಂತ. ಹಾಗಾದ್ರೆ ಆ ಸುಖಗಳು ಯಾವ್ದ್ರಿಂದ ಸಿಗತ್ತೋ ಅದಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರ್ತೇವೆ. ಯಾವ ಸುಖಕ್ಕೋಸ್ಕರ ಅಂತ ಪ್ರಯತ್ನ ಮಾಡ್ತಾ ಇದ್ದೇನೋ ಆ ಪದಾರ್ಥಗಳನ್ನ ಪಡಿತೇನೆ. ಪಡೆದ ನಂತರದಲ್ಲಿ ಎಷ್ಟು ಕಾಲ ಆ ಸುಖ ನಮ್ಮ ಜೊತೆಯಲ್ಲಿ ಇದ್ದೀತು? ಸ್ವಲ್ಪ ಯೋಚನೆ ಮಾಡಿದರೆ ಭಯವಾಗತ್ತೆ. ಬಹಳ ಆಸೆ ಪಟ್ಟು ಮಗು ಒಂದು ಚೆಂಡನ್ನ ಕೊಡಿಸಿಕೊಳ್ಳತ್ತೆ, ಯಾವುದೋ ಒಂದು ಆಟಿಕೆಯ ವಸ್ತುವನ್ನು ಕೊಡಿಸಿಕೊಳ್ಳತ್ತೆ. ಅದನ್ನ ತೆಗೆದುಕೊಂಡು ಒಂದು 5 ನಿಮಿಷ ಆಡತ್ತೆ, ಬಿಡತ್ತೆ. ಮತ್ತಿನ್ನೊಂದು ವಸ್ತುವಿನ ಬಗೆಗಿನ ಆಸೆ ಪ್ರಾರಂಭವಾಗತ್ತೆ, ಅದನ್ನ ಕೊಡಿಸಿಕೊಳ್ಳತ್ತೆ, ಅದರಲ್ಲಿ ಆಟವಾಡತ್ತೆ, ಅದನ್ನ ಬಿಡತ್ತೆ, ಮತ್ತಿನ್ನೊಂದು. ಇವನೇ ದೊಡ್ಡವನಾಗ್ತಾನೆ. ಒಂದು ವಯಸ್ಸಿಗೆ ಒಂದು ವಸ್ತುವಿನಲ್ಲೇ ಅಪೇಕ್ಷೆ, ಮತ್ತೊಂದು ವಯಸ್ಸಿನಲ್ಲಿ ಮತ್ತೊಂದು ವಸ್ತುವಿನ ಅಪೇಕ್ಷೆ. ಹೀಗೆ ಒಂದೊಂದು ವಸ್ತುವಿನ ಅಪೇಕ್ಷೆಯನ್ನ ಪಡ್ತಾ ಅವನ ಅಪೇಕ್ಷೆಗಳಿಗೆ ಕೊನೆಯೇ ಇಲ್ಲ. ಬಿಸಿಲು ಕುದುರೆಯಂತೆ ಈ ಮರುಭೂಮಿಯಲ್ಲಿ ನೀರನ್ನ ಹುಡುಕಿಕೊಂಡು ಹೋದವನಿಗೆ ಮೇಲಿಂದ ನಿಂತು ನೋಡ್ದ ಕೆಳಗಡೆ ನೀರಿದೆ ಅಂತ ಅನಿಸತ್ತೆ. ಕೆಳಗಡೆ ಇಳಿತಾನೆ, ಅಯ್ಯೋ ಇದು ನೀರಲ್ಲ, ಸೂರ್ಯನ ಬಿಸಿಲಿಗೆ ಈ ರೀತಿಯಾಗಿ ನೀರಿನ ಹಾಕೊಂಡಿದೆ. ಮತ್ತೆ ನಡೀತಾನೆ, ಮೇಲ್ಗಡೆ ಬಂದು ನೋಡಿದಾಗ ಮುಂದ್ಗಡೆಯಲ್ಲಿ ಇನ್ನೊಂದ್ ಕಡೆಯಲ್ಲಿ ನೀರಿದೆ ಅಂತ ಅನ್ಸತ್ತೆ. ಅದ್ರ ಕಡೆಯಲ್ಲಿ ಹೋಗ್ತಾನೆ, ಮತ್ತೆ ಅಲ್ಲಿಯೂ ಕೂಡ ಅದೇ ರೀತಿಯಾದ ಭ್ರಮ ನಿರಸನವಾಗತ್ತೆ. ಹಾಗೆಯೇ ಯಾವ ಸುಖ ಪದಾರ್ಥಗಳಿಗೋಸ್ಕರವಾಗಿ ನಮ್ಮ ಜೀವನದ ಓಟ ನಿರಂತರವಾಗಿ ಸಾಗಿರತ್ತೋ ಆ ಎಲ್ಲ ಸುಖ ವಿಷಯಗಳು ಕೂಡ, ಅದರಿಂದ ಸುಖವಾಗೋದಿಲ್ಲ ಅಂತ ಹೇಳ್ತಾ ಇಲ್ಲ, ಸುಖಗಳಾಗತ್ತೆ. ಆದ್ರೆ ಆ ಸುಖಗಳೆಲ್ಲವೂ ಕೂಡ ತಾತ್ಕಾಲಿಕವಾದದ್ದು. ಯಾವುದು ವಿಷಯಜನ್ಯವಾದಂತಹ ಸುಖಗಳು ಅಂತಿರತ್ತೋ ಅವೆಲ್ಲವೂ ಅಶಾಶ್ವತವಾದದ್ದು. ಪೂರ್ತಿ ಅದರಲ್ಲಿ ವೈರಾಗ್ಯ ಇಷ್ಟು ಉಪದೇಶ ಕೊಡ್ತಾ ಇದ್ದೀರಿ ನಿಮಗಿದೆನಾ ಅಂತ ಹೇಳಿದ್ರೆ ನಮಗೂ ಇಲ್ಲ, ಯಾರಿಗೂ ಇಲ್ಲ. ವಿಷಯಜನ್ಯವಾದಂತಹ ಪದಾರ್ಥಗಳಿಂದ ಯಾವ್ಯಾವ ಸುಖ ಉಂಟಾಗತ್ತೋ ಅದೆಲ್ಲವೂ ಕೂಡ ಅಶಾಶ್ವತವಾದದ್ದು. ಸ್ವಲ್ಪ ಯೋಚನೆ ಮಾಡ್ತಾ ಬಂದ್ರೆ ನಾವು ಪ್ರತಿನಿತ್ಯದಲ್ಲಿ ಯಾವ ಪದಾರ್ಥಗಳನ್ನ ಬಯಸ್ತೇವೋ, ದೊಡ್ಡ ಮನೆ ಬೇಕು, ದೊಡ್ಡ ಮನೆ ಬಂತು. ಕೂಡೋದು ಎಷ್ಟು ಜಾಗದಲ್ಲಿ? ಮೊದಲಿಗೆ ಎಷ್ಟು ಜಾಗದಲ್ಲಿ ಕೂಡ್ತಾ ಇದ್ವು ಅಷ್ಟೇ ಜಾಗದಲ್ಲಿ. ಒಂದು 5 ನಿಮಿಷ ಕಾಲ ಅಗಲ ಮಾಡ್ಕೊಂಡು ಕುತ್ಕೊಳ್ಬಹುದು.
ಕಾಲನ್ ಚಾಚಿ ಕೂಡ್ಬಹುದು, ಮತ್ತು ಮೊದಲಿಗೆ ಹೇಗಿರ್ತಾ ಇದ್ವೋ ಹಾಗೇ ಇರ್ತೇವೆ. ಅದೇ ರೀತಿಯಾಗಿ ದೊಡ್ಡ ಮನೆ, ದೊಡ್ಡ ಕಾರು, ದೊಡ್ಡ ಆಭರಣಗಳು, ವೈಭವದ ಜೀವನ ಶೈಲಿ, ಇದು ಎಲ್ಲದರಿಂದ ಬರುವಂತಹ ಸುಖ ತುಂಬಾ ಅಲ್ಪ ಕಾಲದಲ್ಲಿ ಬರುವಂತಹದ್ದು, ಅಸ್ಥಿರವಾದಂತಹದ್ದು. ಶಾಶ್ವತವಾಗಿ ಈ ಸುಖ ಇರೋದಿಲ್ಲ. ಒಬ್ಬ ವ್ಯಕ್ತಿಯ ಮಾತು, ಯಾವುದೇ ಒಬ್ಬ ವ್ಯಕ್ತಿಗೆ ಮರಣ ಕಾಲದನ್ನ ಸಮೀಪಿಸಿದಾಗ ಏನು ಮಾಡ್ಲಿಲ್ಲ ಅಂತ ಅಂದುಕೊಂಡ್ರೆ, ನಾನು ಇದನ್ನ ಅದನ್ನ ಮಾಡ್ದೆ ಎಲ್ಲವನ್ನ ಮಾಡ್ದೆ, ಇನ್ನೂ ಸ್ವಲ್ಪ ದುಡ್ಡು ಸಂಪಾದನೆ ಮಾಡ್ಬೇಕಾಗಿತ್ತು, ಪರಲೋಕಕ್ಕೂ ಹೋಗ್ಲಿಕ್ಕೆ ಅನುಕೂಲ ಆಗತ್ತೆ ಅಂತ ಯಾವನಿಗೂ ಅನಿಸೋದಿಲ್ಲ. ಯಾವೊಬ್ಬನಿಗೂ ಈ ರೀತಿಯಾದ ಭಾವನೆ ಬರೋದಿಲ್ಲ. ಹಾಗಾದ್ರೆ ಇದು ಒಂದೇ ಅಲ್ಲ, ಈ ಬರುವಂತಹ ಸುಖಗಳೇನಿದೆಯೋ ಇವೆಲ್ಲವನ್ನ ಅನುಭವಿಸಬೇಕು. ಇದೇ ಶಾಶ್ವತ ಅನ್ನುವ ಬುದ್ಧಿಯನ್ನು ಇಡಬಾರದು. ಯಾರು ಇವುಗಳು ಶಾಶ್ವತ ಅಂತ ತಿಳಿದುಕೊಂಡಿದ್ದಾನೋ, ಹೊಸ ವರ್ಷದ ಸಂಭ್ರಮನ್ನ ಆಚರಣೆ ಮಾಡ್ಲಿಕ್ಕೋಸ್ಕರ ಅಂತ ನಾನಾ ವಿಧವಾದಂತಹ ವಿದೇಶಿಗರ ಪದ್ಧತಿಗಳನ್ನು ಅನುಸರಿಸಿಕೊಂಡು ವಿಚಿತ್ರವಾಗಿ ಹೊಸ ವರ್ಷಗಳನ್ನ ಸ್ವಾಗತ ಮಾಡೋದು, ಇವು ಎಲ್ಲವನ್ನ ತಾವು ನೋಡ್ತಾ ಇರ್ತೀರಿ. ಇದು ಎಲ್ಲ ಯಾವಾಗ ಅಂತಂದ್ರೆ, ಈ ಬರುವಂತಹ ಸುಖಗಳು ಇವೆಲ್ಲವೂ ಕೂಡ ಶಾಶ್ವತವಾದದ್ದು. ನಾವು ಜೀವನವನ್ನೇ ಮಾಡ್ಲಿಕ್ಕೆ, ಹೀಗೆ ಜೀವನವನ್ನು ಮಾಡ್ಲಿಕ್ಕೋಸ್ಕರನೇ ನಾವು ಹುಟ್ಟಿರೋದು ಅನ್ನುವ ಭಾವನೆ ಮನುಷ್ಯನಲ್ಲಿ ಬೇರೂರಿದಾಗ, ಅಂತ ವ್ಯಕ್ತಿಗೆ ನೀವು ಎಷ್ಟು ಉಪದೇಶ ಕೊಟ್ಟರೂ ಕೂಡ, ಅಂತಹ ವ್ಯಕ್ತಿಗಳ ಎದುರಿನಲ್ಲಿ ಎಂತಹ ಅದ್ಭುತವಾದ ಸಂದೇಶಗಳನ್ನು ಕೊಟ್ಟರೂ ಕೂಡ ಅದರಿಂದ ಪರಿವರ್ತನೆ ಆಗಲಾರದು. ಹಾಗಾದ್ರೆ ನಮಗೂ ಕೂಡ, ಅವ್ರಿಗಷ್ಟೇ ಅಲ್ಲ ನಮಗೂ ಕೂಡ, ಈ ಸಂಸಾರದಲ್ಲಿ ಸಿಗುವಂತಹ ಸುಖಗಳು ಅಲ್ಪ, ಬರುವಂತಹ ಸುಖಗಳು ಶಾಶ್ವತವಲ್ಲ. ನಮ್ಮೆಲ್ಲರ ಅನುಭವಕ್ಕಿರೋದಿದು. ಯಾವುದೋ ಒಂದು ಹೊಸದಾಗಿ ಪುಸ್ತಕದಲ್ಲಿ ಬರೆದಿಟ್ಟಂತಹದ್ದನ್ನು ಸುಮ್ಮನೆ ಹೇಳ್ತಾ ಇರೋದಲ್ಲ. ನಾವು ಬಯಸದೇ ಇದ್ರೂ ದುಃಖಗಳು ಬಂದೇ ಬರುತ್ತೆ. ಹೇಗೋ ಅದರಂತೆ ಸುಖಗಳು ಕೂಡ ಬಯಸದೇ ಇದ್ರೂ ಬಂದೇ ಬರುತ್ತೆ. ಈ ಸುಖಸ್ಯ ಅನಂತರಂ ದುಃಖಂ, ದುಃಖಸ್ಯ ಅನಂತರಂ ಸುಖಂ, ಇವುಗಳು ನಿರಂತರವಾಗಿ ಬರ್ತಾನೆ ಇರತ್ತೆ ಅಂತ ತಿಳಿದುಕೊಂಡು ನಾವು ಜೀವನವನ್ನ ನಡೆಸಲಿಲ್ಲ ಅಂತಂದ್ ಹೇಳಿದ್ರೆ, ನೀವು ಎಷ್ಟೇ ಉಪದೇಶಗಳನ್ನು ಕೇಳಿದರೂ ಕೂಡ ಅದು ವ್ಯರ್ಥವೇ. ಅಲ್ಲ, ಇಷ್ಟೆಲ್ಲ ಉಪದೇಶ ಕೊಡ್ತಾ ಇದ್ದೀರಿ, ಮನಸ್ಸಿಗೆ ಗೊತ್ತಿದೆ, ಹಾಗಾದ್ರೆ ಮನುಷ್ಯ ಯಾಕೆ ಈ ರೀತಿಯಾಗಿ ಊಹಿಸಿಕೊಂಡು ಎಲ್ಲರೂ ಕೂಡ ಈ ತತ್ವಜ್ಞಾನದ ಮಾರ್ಗದಲ್ಲಿ ಹೋಗ್ಲಿಕ್ಕೆ ಸಾಧ್ಯವಾಗೋದಿಲ್ಲ? ಮೈಕ್ ಹಾಕಿ ಕೂಡ್ಸೋಣ, ಒಬ್ಬ ಸರಿಯಾದ ಉಪದೇಶಕನನ್ನ ಕರೆದುಕೊಂಡು ಕೂಡ್ಸೋಣ, ಲಕ್ಷಾಂತರ ಜನರನ್ನ ಸೇರಿಸೋಣ, ಅವ್ರಿಗೆ ಈ ಉಪದೇಶವನ್ನು ಕೊಡಿಸೋಣ, ದೃಷ್ಟಾಂತವನ್ನು ಕೊಡೋಣ, ಅನೇಕ ಯುಕ್ತಿಗಳಿಂದಾಗಿ ಇದನ್ನು ಸಾಧನೆ ಮಾಡೋಣ. ಎಲ್ಲರೂ ತಿಳಿದುಕೊಳ್ತಾರೆ, ತಿಳಿದುಕೊಂಡು ಇದನ್ನ ಆಚರಣೆ ಮಾಡ್ತಾರೆ. ಮಾಡ್ಲಿಕ್ಕೆ ಯಾಕೆ ಸಾಧ್ಯವಾಗೋದಿಲ್ಲ? ಹಾಗಾದ್ರೆ ಈಗ ಆಗತ್ತೆ ಅಂತಂದ್ ಹೇಳಿದ್ರೆ ಇಷ್ಟು ದಿವಸ ಮಾಡ್ಲಿಲ್ಲ ಯಾಕೆ? ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಂದ್ರೆ ಯಾಕೆ ಆಗೋದಿಲ್ಲ? ನಮ್ಮ ಮನಸ್ಸಿನಲ್ಲಿ ದೊಡ್ಡ ದೋಷಗಳಿದೆ. ಮನಸ್ಸು ಪಾತ್ರೆ ಇದ್ದಂತೆ, ಆ ಮನಸ್ಸು ಅನೇಕ ಸತ್ವ, ರಜಸ್ಸು, ತಮಸ್ಸು ಎಂಬಂತಹ ಗುಣಗಳಿಂದಾಗಿ ಪರವಶವಾಗಿದ್ದುಕೊಂಡು ಫಲಸಾಗಿ ಹೋಗಿದೆ. ಅಹಂಕಾರ, ನನ್ನದು ಅನ್ನುವ ಭಾವನೆ, ಇವು ಎಲ್ಲವೂ ಇದ್ದಾಗ ವಿಷಯ ಪದಾರ್ಥದ ಕಡೆಯಲ್ಲಿ ಮನಸ್ಸು ಸ್ವಲ್ಪ ಹರಿಲಿಕ್ಕೆ ಅಂತ ಪ್ರಯತ್ನ ಪಡುತ್ತೆ. ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡ್ರೆ ಸಾಕು. ನಾವು ಹೇಳಿದ್ದೇವೆ, ಅನೇಕ ಕಥೆಗಳನ್ನು ನೋಡಿದ್ದೇವೆ, ಗಮನಿಸಿದ್ದೇವೆ. ಒಬ್ಬ ಋಷಿಕುಮಾರನ ಜೊತೆಯಲ್ಲಿ ಒಂದು ಚಿಕ್ಕ ಚಾಕುವನ್ನು ಕೊಟ್ರಂತೆ ಇಂದ್ರದೇವರು ಪರೀಕ್ಷೆ ಮಾಡ್ಲಿಕ್ಕೆ ಅಂತ. ನಾನು ಸ್ವಲ್ಪ ದೂರ ಹೋಗಿ ಬರ್ತೇನೆ, ಬಂದಾಗ ಮತ್ತಿದೇ ಅವಸ್ಥೆಯಲ್ಲಿ ಕೊಟ್ರೆ ಸಾಕು. ಚೂಪಾಗಿರೋದನ್ನು ಕೊಟ್ಟಿದ್ದ. ಹೋಗಿ ನೋಡ್ಕೊಂಡು ಬರೋ ಅಷ್ಟರಲ್ಲಿ 1 ವರ್ಷ ಆಗಿತ್ತು. ದೊಡ್ಡ ಬೇಟೆಗಾರನಾಗಿದ್ದ. ಯಾಕೆ ಇದು ಚೂಪಾಗಿದೆಯೋ ಇಲ್ಲೋ ಅಂತ ಪರೀಕ್ಷೆ ಮಾಡ್ಲಿಕ್ಕೆ ಮೊದಲಿಗೆ ಚಿಕ್ಕ ಚಿಕ್ಕ ಬಳ್ಳಿಗಳನ್ನು ಕತ್ತರಿಸ್ತಾ ಇದ್ದ. ಅಯ್ಯೋ, ಬಳ್ಳಿಗಳನ್ನು ಕತ್ತರಿಸಿದರೆ ಇದರ ಶಾರ್ಪ್ನೆಸ್ ಹೇಗೆ ಗೊತ್ತಾಗಬೇಕು? ಅವನು ಕತ್ತರಿಸೋದು ಪ್ರಾಣಿಗಳನ್ನ, ಬೇಡ ನನಗೆ ಕೊಟ್ಟು ಹೋದವನು ಪ್ರಾಣಿಗಳ ಕುತ್ತಿಗೆಯನ್ನು ಕತ್ತರಿಸಿ ನೋಡೋಣ ಅಂತ ಒಂದೊಂದೇ ಪ್ರಾಣಿಗಳನ್ನ ಕತ್ತರಿಸ್ತಾ ಅವನು ಇವನಷ್ಟೇ ದೊಡ್ಡ ಬೇಟೆಗಾರನಾಗಿ ಹೋಗ್ಬಿಟ್ಟ. ಹಾಗೆ ನಮ್ಮ ಮನಸ್ಸು ಕೂಡ ಸ್ವಲ್ಪ ಕಾಂಪ್ರಮೈಸ್ ಮಾಡ್ಲಿಕ್ಕೆ ಅಂತ ಪ್ರಯತ್ನ ಪಡುತ್ತೆ.
ಧರ್ಮಾಚರಣೆಯನ್ನು ಮಾಡಬೇಕು ಅಂತ ಮನಸ್ಸು ಬಂದಾಗ ಸಾಯಂಕಾಲ 6 ಗಂಟೆ ಆಯ್ತು ಅಂತಂದ್ರೆ ಅಯ್ಯೋ ಇವತ್ತು ಕೂಡ್ಬೇಕಾ, ಮತ್ತೆ ಕೇಳಬಹುದಲ್ಲ ಅಂತ ಅನ್ನಿಸ್ತಾ ಇರತ್ತೆ. ಅಥವಾ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅಂದುಕೊಂಡಿರ್ತೇವೆ, ದೇವಸ್ಥಾನ ಎಲ್ಲಿಗೆ ಹೋಗತ್ತೆ, ಇಲ್ಲೇ ಇರ್ತಾರೆ, ಈ ಧಾರಾವಾಹಿ ಮತ್ತೆ ಇನ್ನೊಮ್ಮೆ ನೋಡ್ಲಿಕ್ಕಾಗತ್ತೇನು, ಆಗೋದಿಲ್ಲ ಅಂತ ಟಿವಿ ರಿಮೋಟ್ ಅನ್ನು ಹಾಕಿ ಅದನ್ನ ನೋಡ್ತಾ ಕೂಡ್ತೇವಲ್ವಾ. ಅದರಂತೆ ನಮ್ಮ ಮನಸ್ಸು ಈ ಕೆಟ್ಟ ಕರ್ಮಗಳನ್ನ, ವಿಷಯ ಪದಾರ್ಥಗಳ ಕಡೆಗಿನ ಮಮತೆಯನ್ನ ನಿರಂತರವಾಗಿ ಜಾಗೃತಗೊಳಿಸ್ಲಿಕ್ಕೆ ಅಂತ ಪ್ರಯತ್ನ ಪಡ್ತಾ ಇರುತ್ತೆ. ಸ್ವಲ್ಪ ಸ್ವಲ್ಪ ಅವಕಾಶ ಕೊಟ್ವಿ ಅಂತಂದ್ರೆ ನಮಗೆ ಇದು ಯಾವ್ದು ಕಾಕ್ರೋಜ್, ಜೊಂಡಿಗೆ ಅಂತ ಕರೀತಾರೆ, ಜಿರಳೆ. ಆ ಜಿರಳೆಗೆ ತನ್ನ ಮೀಸೆಯನ್ನ ಹಾಕ್ಲಿಕ್ಕೆ ಬೇಕಾದ ಜಾಗ ಸಿಕ್ಕರೆ ಸಾಕು, ತನ್ನ ಇಡೀ ಶರೀರವನ್ನ ಅದರೊಳಗಡೆ ನುಗ್ಗಿಸಿ ಬಿಡತ್ತೆ ಆ ರಂಧ್ರದಲ್ಲಿ. ಅಷ್ಟು ಸೂಕ್ಷ್ಮವಾದ ಜಾಗದಲ್ಲಿ ತನ್ನ ಇಡೀ ಶರೀರವನ್ನ ಸೇರಿಸಿಕೊಂಡು ಬಿಡುತ್ತದೆ. ಅದರಂತೆ ನಮ್ಮ ಮನಸ್ಸು ತುಂಬಾ ಈ ತರದ ಸಂಕ್ಷಿಪ್ತವಾದ ಚುಟುಕಾದ ಯಾವುದೋ ಒಂದು ಜಾಗ ಸಿಕ್ಕರೆ ಸಾಕು ಅಂತ ಕಾಯ್ತಾ ಇರುತ್ತೆ ಜಾರ್ಲಿಕ್ಕೆ. ಸ್ವಲ್ಪ ಮನಸ್ಸನ್ನ ಹತೋಟಿ ತಪ್ಪಿಸಿದ್ವಿ ಅಂತಾದ್ರೆ ವೇದದ ವಿಧಿ ನಿಷೇಧಗಳೇನಿವೆಯೋ ಅವು ಎಲ್ಲವನ್ನ ಗಾಳಿಗೆ ತೂರಿ ಸತ್ಕರ್ಮಗಳನ್ನ, ದುಷ್ಕರ್ಮಗಳನ್ನ ತನಗೆ ಬೇಕಾದ ಹಾಗೆ ಮಾಡ್ತಾ ಇರುತ್ತೆ. ಅದಕ್ಕೆ ಯಾವ ವಿಧಿ ನಿಯಂತ್ರಣಗಳು ಕೂಡ ಇಲ್ಲವಾಗತ್ತೆ. ಬಹಳ ಕಷ್ಟ. ಹಾಗಾಗಿ ಈ ಮನೋದೋಷ ಎಲ್ಲರಲ್ಲೂ ಕೂಡ ಗಾಢವಾಗಿ ಬೇರೂರಿರೋದ್ರಿಂದ ಎಷ್ಟೇ ಜನಕ್ಕೆ ತಾಳತಮ್ಮಟೆಗಳನ್ನ ಹಾಕಿಕೊಂಡು ಧ್ವನಿವರ್ಧಕಗಳನ್ನ ಪೇರಿಸಿಟ್ಟು ಎಷ್ಟು ಉಪದೇಶ ಕೊಟ್ಟರೂ ಕೂಡ ಆ ಮನಸ್ಸಿನಲ್ಲಿರುವಂತಹ ಜಾಡ್ಯ, ಅಂಟು, ರೋಗಗಳು ಹೋಗದ ಹೊರತು, ಈ ಮನಸ್ಸು ಸ್ವಚ್ಛವಾಗದ ಹೊರತು, ಮನೋರೋಗಗಳನ್ನ ಕಳೆದುಕೊಳ್ಳದ ಹೊರತು ಈ ತತ್ವಜ್ಞಾನದ ಅರಿವು, ಆ ತತ್ವಜ್ಞಾನದ ಸೊಬಗು ಆ ಜೀವನ ಮನಸ್ಸಿಗೆ ಅಂಟೋದೇ ಇಲ್ಲ. ಈ ಮನಸ್ಸು ಇಂದ್ರಿಯಗಳನ್ನ ತನ್ನ ವಶದಲ್ಲಿ ಇಟ್ಟುಕೊಂಡು, ಮನಸ್ಸು ಅನ್ನೋದು ಹಗ್ಗ ಇದ್ದ ಹಾಗೆ. ಮನಸ್ಸು ತನ್ನ ನಿಯಂತ್ರಣದಲ್ಲಿ ಬಂದಂತಹ ಇಂದ್ರಿಯಗಳೆಲ್ಲವನ್ನೂ ಕೂಡ ವಿಷಯ ಪದಾರ್ಥಗಳಲ್ಲಿ ಆಸಕ್ತವಾಗುವ ಹಾಗೆ ಮಾಡಿ, ಜೀವನಿಗೆ ಅವನವನ ಯೋಗ್ಯತೆಗೆ ಅನುಗುಣವಾದಂತಹ ಪುಣ್ಯಗಳನ್ನು, ಪಾಪಗಳನ್ನು ಮಾಡಿಸುವಂತೆ ಮಾಡಿ, ನಮ್ಮ ಕರ್ಮಕ್ಕನುಗುಣವಾದ ಮನುಷ್ಯ ಶರೀರವೋ, ದೇವ ಶರೀರವೋ, ಅಥವಾ ಅಸುರರ ಶರೀರವೋ, ಪ್ರಾಣಿಗಳದ್ದೋ, ಪಕ್ಷಿಗಳದ್ದೋ, ಯಾವ್ಯಾವ ಶರೀರವಿದೆಯೋ ಆ ಎಲ್ಲ ಶರೀರಗಳು ಬರುವ ಹಾಗೆ ಮಾಡಿಕೊಡುತ್ತೆ. ಜೀವನ ಜೊತೆಯಲ್ಲಿ ಗಟ್ಟಿಯಾಗಿ ಇದು ಅಂಟಿಕೊಂಡು ಬಿಟ್ಟಿರತ್ತೆ. ಇದು ಹೇಗೆ ಅಂತಂದ್ ಹೇಳಿದ್ರೆ, ನೂರಾರು ವರ್ಷಗಳ ಕಾಲ ಕಲ್ಲಿಗೆ ಯಾವುದೋ ಒಂದು ಅಂಟು ಅಂಟಿತ್ತು ಅಂತಾದ್ರೆ ನಮಗೇನ್ ಅನ್ಸತ್ತೆ ಅಂತಂದ್ರೆ, ಇದರ ಸ್ವಭಾವವೇ ಹೀಗೋ ಏನೋ, ಈ ಕಲ್ಲಿನ ಸ್ವಭಾವವೇ ಹೀಗೆ ಏನೋ ಅಂತ ಅನಿಸ್ಬಿಡತ್ತೆ. ಆ ಎಣ್ಣೆ ಜಿಡ್ಡು ಅದಕ್ಕೆ ಅಂಟಿ 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 ಅದು ಎರಡರಲ್ಲಿ ವಿಭೇದವೇ ಗೊತ್ತಾಗೋದಿಲ್ಲ, ವ್ಯತ್ಯಾಸವೇ ಗೊತ್ತಾಗೋದಿಲ್ಲ. ಅದರಂತೆ ಜೀವನನ್ನ ಗಟ್ಟಿಯಾಗಿ ಈ ಮನಸ್ಸು ಆಕ್ರಮಿಸಿ ಬಿಟ್ಟಿರೋದ್ರಿಂದಾಗಿ ಈ ಆಕ್ರಮಣದಿಂದ ಒಳಗಾದಂತಹ ಜೀವ ನಿರಂತರವಾಗಿ ಒಂದು ಸುಖವನ್ನು, ದುಃಖಗಳನ್ನು ಅನುಭವಿಸ್ತಾ ಇರ್ತಾನೆ. ಇದು ಎಂದೆಂದಿಗೂ ನಿಲ್ಲದೇ ಇರುವ ಚಕ್ರ. ಇದು ಒಂದು ದಿವಸ ನಿಂತಿತು ಅಂತಿಲ್ಲ. ದುಃಖವನ್ನು ಅನುಭವಿಸಿದವನು ದುಃಖವನ್ನ ಕಳೆದುಕೊಳ್ಬೇಕು ಅಂತ ಪ್ರಯತ್ನ ಮಾಡ್ತಾನೆ. ಸುಖವನ್ನ ಅನುಭವಿಸಿದವನು ಮತ್ತಷ್ಟು ಈ ಸುಖ ಬೇಕು ಅಂತ ಪ್ರಯತ್ನ ಮಾಡ್ತಾನೆ. ಆ ಪ್ರಯತ್ನದಿಂದ ಒಂದು ಸುಖ, ಒಂದು ದುಃಖ, ದುಃಖವೋ ಸುಖವೋ ನಿರಂತರವಾಗಿ ಚಕ್ರದ ರೀತಿಯಲ್ಲಿ ಸುತ್ತಾನೆ ಇರುತ್ತೆ. ಎಂದೆಂದಿಗೂ ನಿಲ್ಲದೇ ಇರುವಂತಹ ಈ ಸುಖ ದುಃಖಗಳ ಚಕ್ರ ಜೀವನಿಗೆ ಏನು ಬರ್ತಾ ಇರತ್ತಲ್ಲ, ಇದನ್ನೇ ಸಂಸಾರ ಅಂತ ಕರೀತಾರೆ. ನ ವಾಸನಾತ್ಮ ವಿಷಯೋಪರಕ್ತೋ ಗುಣ ಪ್ರವಾಹೋ ವಿಕೃತ ಷೋಡಶಾತ್ಮ ಚಿತ್ರಂ ಪೃಥಂಗ್ ನಾಮಭೀರೂಪಭೇದಂ ಅಂತರ್ಬಹಿಷ್ಠ ಸ್ವಪುರೈಸ್ತನೋತಿ ದುಃಖಂ ಸುಖಂ ವ್ಯತಿಮಿಶ್ರಂಚ ತೀವ್ರಂ ಕಾಲೋಪಪನ್ನಂ ಫಲಮಾವ್ಯನಕ್ತಿ ಆಲಿಂಗ್ಯಮಾಯಾರಚಿತಾಂತರಾತ್ಮ ಸ್ವದೇಹಿನಂ ಸಂಸ್ಕೃತಿ ಚಕ್ರಕೂಟಂ. ಸಂಸಾರದ ಚಕ್ರಗಳ ರಾಶಿ ಇದು ಪುನಃ ಪುನಃ ಜೀವನನ್ನ ಸುತ್ತಿಸ್ತಾ ಇರತ್ತೆ. ಸುಖ ದುಃಖಗಳ ಸಮೂಹದಲ್ಲಿ ಜೀವನ ಮುಳುಗಿರುವ ಹಾಗೆ ಮಾಡತ್ತೆ.
ಎಲ್ಲಿವರೆಗೂ ಮನಸ್ಸು ಈ ದೋಷದಿಂದ ಸುತ್ತಿಸಿಕೊಂಡಿರತ್ತೋ ಅಲ್ಲಿವರೆಗೂ ಮನಸ್ಸಿನಲ್ಲಿ ಮತ್ತು ದೇಹದ ಒಳಗಡೆಯಲ್ಲಿ ಜೀವನಲ್ಲಿ ನಿಯಾಮಕರಾಗಿ ನಿಂತಹ ಹರಿ ಮತ್ತು ವಾಯುಗಳು ಇವರಿಬ್ಬರು ಕೂಡ ಅವರನ್ನ ನಿರಂತರವಾಗಿ ಜೀವನಿಗೆ ಸುಖ ದುಃಖಗಳಾಗುವಂತೆ ಪ್ರೇರಣೆ ಮಾಡ್ತಾ ಇರ್ತಾರೆ. ಹಾಗಾದ್ರೆ ಜೀವನ ಸಂಸಾರ ಮತ್ತು ಜೀವನ ಮೋಕ್ಷ ಇವು ಎರಡರಿಂದ ಇವನು ಮುಕ್ತನಾಗಬೇಕು ಅಂತಾದರೆ ನಿರಂತರವಾಗಿ ನಾವು ಸಾಧನೆಯನ್ನು ಮಾಡ್ತಾ ಇರಬೇಕು. ಸಾಧನೆಯ ಮಾರ್ಗದಲ್ಲಿ ಪ್ರವೃತ್ತರಾಗಬೇಕು. ಮನಸ್ಸೆ ಹಾಗಾದ್ರೆ ಮೋಕ್ಷಕ್ಕೆ ಯಾವುದು ಕಾರಣ? ಮನಸ್ಸೆ. ಸಂಸಾರಕ್ಕೆ ಕಾರಣವಾದ ಮನಸ್ಸೆ ಮೋಕ್ಷಕ್ಕೂ ಕಾರಣ. ಮನಸ್ಸು ವಿಷಯ ಪದಾರ್ಥದಲ್ಲಿ ಆಸಕ್ತವಾಯಿತು ಅಂದ್ರೆ ಸಂಸಾರಕ್ಕೆ ಕಾರಣ. ಅದೇ ಮನಸ್ಸನ್ನ ಭಗವಂತನಲ್ಲಿ ನೆಲೆಗೊಳಿಸಿದಿವಿ ಅಂತಾದ್ರೆ ಅದೇ ಮೋಕ್ಷಕ್ಕೆ ಕಾರಣ. ಅದಕ್ಕೊಂದು ಒಳ್ಳೆ ದೃಷ್ಟಾಂತವನ್ನು ಕೊಟ್ಟಿದ್ದಾರೆ. ನಾವು ದೀಪವನ್ನ ತುಪ್ಪದ ಬತ್ತಿಯಲ್ಲೋ ಅಥವಾ ಯಾವ್ದದು ಕಟ್ಟಿಗೆಯಲ್ಲೋ ಬೆಂಕಿಯನ್ನ ಹೊತ್ತಿಸಿದೆವು ಅಂತಾದರೆ ಆ ಬೆಂಕಿಯ ಜೊತೆಯಲ್ಲಿ ಹೊಗೆಯೂ ಬರ್ತಾ ಇರುತ್ತೆ. ಆದರೆ ಇದು ಯಾವುದೂ ಇಲ್ಲ. ಕಾದ ಕಬ್ಬಿಣ ಇದೆ, ಆ ಕಬ್ಬಿಣದಲ್ಲೂ ಬೆಂಕಿ ಇದೆ. ಆ ಬೆಂಕಿಯಲ್ಲಿ ಎಂದಿಗೂ ಹೊಗೆ ಬರೋದಿಲ್ಲ. ಕಾದ ಕಬ್ಬಿಣದಲ್ಲಿ ಹೊಗೆ ಇಲ್ಲ, ಬೆಂಕಿ ಇದೆ. ಇಲ್ಲಿ ಬೆಂಕಿ ಇದೆ, ಜೊತೆಯಲ್ಲಿ ಹೊಗೆಯೂ ಇದೆ. ಹಾಗಾಗಿ ಈ ಮನಸ್ಸಿಗೂ ಕೂಡ ಆ ಕಟ್ಟಿಗೆಯಲ್ಲಿ ಹಸಿ ಇತ್ತು ಅಂತಾದ್ರೆ, ಇನ್ನೊಂದು ದೃಷ್ಟಾಂತ ತಗೊಂಡ್ವಿ ಅಂದ್ರೆ ಕಟ್ಟಿಗೆ ಹಸಿಯಾಗಿತ್ತು ಅಂತಂದ್ರೆ ಆ ಹಸಿಯಾದ ಕಟ್ಟಿಗೆಯಿಂದ ಬಹಳಷ್ಟು ಹೊಗೆ ಬರುತ್ತೆ. ಅದೇ ಕಟ್ಟಿಗೆ ಪೂರ್ತಿ ಒಣಗಿ ಹೋಗಿತ್ತು ಅಂತಾದ್ರೆ ಅದರಲ್ಲಿ ಬೆಂಕಿಯನ್ನ ಹಚ್ಚಿದೆವು ಅಂತಾದ್ರೆ ಹೊಗೆ ಕಡಿಮೆ. ಹಾಗೆ ಮನಸ್ಸಿನಲ್ಲಿ ವಿಷಯ ಪದಾರ್ಥಗಳ ಜೊತೆಯಲ್ಲಿನ ಆಸಕ್ತಿ ರಕ್ತಿ ಅತಿಶಯವಾಗಿತ್ತು ಅಂತಾದರೆ ಆ ಮನಸ್ಸು ಸಂಸಾರದಲ್ಲಿ ಬಂಧಕವಾಗತ್ತೆ. ಅದೇ ಮನಸ್ಸು ಈ ವಿಷಯ ಪದಾರ್ಥದಲ್ಲಿ ವಿರಕ್ತವಾಗಿತ್ತು ಅಂತಂದ್ರೆ ಹೊಗೆ ರಹಿತವಾದ ಬೆಂಕಿಯಂತೆ ಭಗವಂತನಲ್ಲಿ ನಿರಂತರವಾದ ಆಸಕ್ತಿಯನ್ನು ಪಡೆದುಕೊಳ್ಳತ್ತೆ. ಹಾಗಾಗಿ ಆದಷ್ಟು ಮನಸ್ಸಿನಲ್ಲಿರುವ ರಾಗಾದಿ ದೋಷಗಳನ್ನು ಬಿಡ್ಲಿಕ್ಕೆ ಪ್ರಯತ್ನ ಪಡು ಅಂತ ಹೇಳ್ತಾ ಇದ್ದಾನೆ. ಗುಣಾನುರಕ್ತಂ ವ್ಯಸನಾಯ ಜಂತೋಹೋ ಕ್ಷೇಮಾಯ ನೈರ್ಗುಣ್ಯ ಮಥೋ ಮನಸ್ಯಾತ್ ಯಥಾ ಪ್ರದೀಪೋ ಘೃತವರ್ತಿ ಮಾಸ್ಥಿತಃ ಸ್ಥಿತಿಂ ಸಧೂಮಾಂ ಭಜತಿ ಹ್ಯನ್ಯದಾಸ್ವಂ ಪದಂ ತಥಾ ಗುಣಕರ್ಮಾನುಬದ್ಧಂ ಬಹಿರ್ಮನಃ ಶ್ರೇಯತೆ ಅನ್ಯತ್ರ ತತ್ವಂ. ವಿಷಯ ಪದಾರ್ಥದಲ್ಲಿ ಆಸಕ್ತವಾದ ಮನಸ್ಸು ಭಗವಂತನಲ್ಲಿ ಚಲಿಸ್ಲಿಕ್ಕೆ ಅವಕಾಶವನ್ನು ಕೊಡೋದಿಲ್ಲ. ಭಗವಂತನಲ್ಲಿ ಮನಸ್ಸು ಚಲಿಸಬೇಕು ಅಂತಾದ್ರೆ ವಿಷಯ ಪದಾರ್ಥಗಳಲ್ಲಿ ಆಸಕ್ತಿಯನ್ನ ಸ್ವಲ್ಪ ಮಟ್ಟಿಗಾದ್ರೂ ಕಡಿಮೆ ಮಾಡ್ತಾ ಬಾ ಅಂತ ಉಪದೇಶ ಕೊಡ್ತಾ ಇದ್ದಾನೆ. ಇನ್ನು ಅವನ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ಲಿಕ್ಕೆ ಪ್ರಾರಂಭ ಮಾಡಿಲ್ಲ. ಆ ಉತ್ತರಗಳನ್ನ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನ ಇಷ್ಟಕ್ಕೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಅನೇನ ಭಾವಿಯತ್ ಪುಣ್ಯಂ ತೇನ ಪ್ರೀಣಾತು ಕೇಶವಃ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಎಲ್ಲರಿಗೂ ನಮಸ್ಕಾರ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು.